We spent years in training, fighting battles uphill. When care is heavy and getting heavy. ಹಾಯ್ ಎವ್ರಿವಾನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸಹ ಸ್ವಾಗತ. ಇವತ್ತು ನಂಜನಗೂಡಿಗೆ ಹೋಗಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಲಾಸ್ಟ್ ಮಂತು ಸಹ ಹೋಗಿದ್ವಿ, ಬಟ್ ನಮ್ಮ ಚಿಕ್ಕ ಮಗನಿಗೆ ಹರಕೆ ಇತ್ತು, ಅದನ್ನು ತೀರ್ಸೋಕ್ಕಾಗಿರಲಿಲ್ಲ. ಹಾಗಾಗಿ ಹೇಗೂ ಊರಿಗೆ ಬಂದಿದ್ವಲ್ಲ, ಸೊ ಹಾಗಾಗಿ ಹರಕೆಯನ್ನು ಸಹ ತೀರಿಸ್ಬಿಟ್ಟು ಅದಾದ ನಂತರ ಹೇಗೂ ಬಿಸಿಲಿದೆ ಅಲ್ವಾ, ನಾನು ವರ್ಷಕ್ಕೆ ಒಂದು ಟೈಮು ಸಾಂಬಾರು ಪೌಡ್ರನ್ನು ಮಾಡಿಸ್ಕೊಳ್ತೀನಿ. ಅಮ್ಮ ಫ್ರೀ ಇದ್ದರು, ಹಾಗಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಹೇಗೂ ಊರಿಗೆ ಬಂದಿದ್ವಲ್ಲ, ಹಾಗೆಯೇ ಬಿಸಿಲು ಸಹ ತುಂಬ ಚೆನ್ನಾಗಿರಬೇಕು. ಸಾಂಬಾರು ಪೌಡ್ರನ್ನು ಮಾಡಿಸ್ಕೋಬೇಕಂತ ಅನಿಸಿದ್ರೆ, ಹೇಗೂ ಬಿಸಿಲು ಚೆನ್ನಾಗಿತ್ತಲ್ವ, ಇನ್ನು ಮಳೆಗಾಲ ಸ್ಟಾರ್ಟ್ ಆದರೆ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಸರಿ ಅದನ್ನು ಸಹ ರೆಡಿ ಮಾಡ್ಕೊಳ್ಳೋಣ, ಹಾಗೆ ಇದನ್ನು ಸಹ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಳಗ್ಗೆನೇ ಎದ್ದ ತಕ್ಷಣ ಲಾಸ್ಟ್ ಟೈಮ್ ಏನು ಮಾಡಿಬಿಟ್ಟಿದ್ವಿ, ಬೆಳಗ್ಗೆ 6 ಗಂಟೆಗೆ ಬಂದುಬಿಟ್ಟಿದ್ವಿ ಇಲ್ಲಿಗೆ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು 7 ಗಂಟೆ ಅಷ್ಟರಲ್ಲಿ ದರ್ಶನವೂ ಆಗಿಬಿಟ್ಟಿತ್ತು. ಆದರೆ ನಮಗೆ ಹರಕೆಯನ್ನು ತೀರಿಸೋದಕ್ಕೆ ಅಕ್ಕಿ ಹರಕೆ ಇದೆ, ಆ ಹರಕೆಯನ್ನು ತೀರಿಸೋದಕ್ಕೆ ಅಲ್ಲಿ ಅವ್ರು ಓಪನೇ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಏನು ಮಾಡಿದ್ವಿ, ನೆಕ್ಸ್ಟ್ ಟೈಮ್ ಬಂದು ಹರಕೆಯನ್ನು ತೀರಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ವಿ. ಸೊ ಅದಕ್ಕೆ ಈ ಟೈಮ್ ಏನು ಮಾಡಿದ್ವಿ, ಅಷ್ಟೊಂದು ಬೇಗ ಎಲ್ಲ ಎದ್ದು ಬಂದಿಲ್ಲ. ನಾನಂತೂ ಮನೆಯಲ್ಲೇ ಸ್ನಾನವನ್ನು ಮುಗಿಸ್ಕೊಂಡು ಬಂದೆ. ಬಟ್ ಸಂತೋಷ್ ಅವ್ರು ಯಾವಾಗ ಬಂದ್ರೂ ಸಹ ಇಲ್ಲೇ ತೀರ್ಥ ಸ್ನಾನ ಮಾಡಬೇಕಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಯಾವಾಗಲೂ ಇಲ್ಲೇ ಮಾಡ್ತಾರೆ. ನಾವೆಲ್ಲೋ ಬೇರೆ ಔಟಿಂಗೆಲ್ಲ ಹೋಗ್ಬಿಟ್ಟು ಇಲ್ಲಿ ದರ್ಶನಕ್ಕೆ ಅಂತ ಬಂದರೆ ಮಾತ್ರ ಡೈರೆಕ್ಟ್ ಆಗೇ ಹೋಗ್ತೀವಿ. ಬಟ್ ಇಲ್ಲೇ ಪೂಜೆಗೆ ಅಂತ ಬಂದರೆ ತೀರ್ಥ ಸ್ನಾನ ಮಾಡ್ದಿರ ಹೋಗೋದಿಲ್ಲ. ಹಾಗಾಗಿ ಅವ್ರು ಮಾತ್ರ ಮುಗಿಸ್ಕೊಂಡ್ರು. ಲಾಸ್ಟ್ ಟೈಮ್ ಬೇಗ ಬಂದ್ಬಿಟ್ಟಿದ್ವಲ್ವ, ಹಾಗಾಗಿ ಜನನೇ ಇರಲಿಲ್ಲ ಇಲ್ಲಿ. ಇವಾಗಂತೂ ಸ್ವಲ್ಪ ಇದ್ದರು, ಓಕೆ ಅನ್ನೋ ಥರ. ಬಟ್ ಅಷ್ಟೊಂದು ಟಯರ್ಡ್ ಅಂತೆಲ್ಲ ರಶ್ ಅಂತೆಲ್ಲ ಏನೂ ಅನಿಸ್ಲಿಲ್ಲ. ತುಂಬ ಜನ ಇದ್ಬಿಟ್ರೆ ಒಂದು 3-4 ಅವರ್ ಆದರೂ ಆಗ್ಬಿಡುತ್ತೆ ದೇವ್ರ ದರ್ಶನ ಮಾಡುವಷ್ಟರಲ್ಲಿ. ಬಟ್ ಓಕೆ, ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸಹ ಟಿಫನ್ ಸಹ ಅಲ್ಲೇ ಇದರಲ್ಲಿ ಅನ್ನದಾನದಲ್ಲಿ ಕೊಡ್ತಾ ಇದ್ರು. ಅದನ್ನು ಸಹ ಪ್ರಸಾದ ಸಿಕ್ತು ಅಂತ ಹೇಳ್ಬಿಟ್ಟು ಅದನ್ನು ಸಹ ತಿಂದ್ಬಿಟ್ಟು ಮನೆಗೆ ಹೊರಟ್ವಿ. ಬರಬೇಕಾದ್ರಲ್ಲೇ ದಾರಿಯಲ್ಲೇ ಏನು ಮಾಡಿದ್ವಿ, ಇಲ್ಲಿ ಅಂಗಡಿಯಲ್ಲಿ ನಮ್ಮೂರ ಪಕ್ಕನೇ ಇರ್ತಕ್ಕಂಥ ಒಂದು ಅಂಗಡಿಯಲ್ಲಿ ಹೋಗ್ಬಿಟ್ಟು ಏನು ಮಾಡಿದ್ವಿ, ಖಾರದ ಪುಡಿಗೆ ಏನೇನು ಸಾಮಾನುಗಳು ಬೇಕೋ ಅದನ್ನೆಲ್ಲ ತಗೊಂಡು ಬಂದಿದ್ದಾಯಿತು. ಹೇಗೂ ತುಂಬ ಬಿಸಿಲಿತ್ತಲ್ವ, ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಒಣಗಿಸಿಡೋಣ ಅಂತ ಹೇಳ್ಬಿಟ್ಟು ನಾನು ಸಹ ತೆಗ್ದಾಕ್ತಾ ಇದ್ದೀನಿ. ಇಲ್ಲಿ ಥರ ಮಾರ್ಟ್ಗಳಲ್ಲಿ ಆ ಥರ ಎಲ್ಲ ಏನೂ ಸಿಗೋದಿಲ್ಲ. ಜಸ್ಟ್ ಅಂಗಡಿಯಲ್ಲೇ. ಮತ್ತು ಖಾರದ ಪುಡಿ ಸಾಮಾನು ಬೇಕಂತ ಹೇಳಿದ್ರೆ ಹೋಗಿ ನಾವು ಕಟ್ಟಿಟ್ಬಿಡಿ, ನಾವು ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ರೆ ಅವರೇನೆ ಎಷ್ಟು ಬೇಕಂತ ಅವ್ರಿಗೆ ಅಳತೆ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ನಮಗೆ ಎಷ್ಟು ಬೇಕಿರುತ್ತೋ ಅಷ್ಟು ನೀಟಾಗಿ ಎಲ್ಲವನ್ನು ಕಟ್ಟಿ ಇಟ್ಟಿರ್ತಾರೆ. ಸೊ ಈ ಸಾಂಬಾರು ಪೌಡ್ರನ್ನು ನಾವು ಊರಲ್ಲಿ ಖಾರದ ಪುಡಿ ಅಂತಲೇ ಹೇಳ್ತಾ ಇರ್ತೀವಲ್ಲ, ಸೊ ಹಾಗಾಗಿ ಅದೇ ಅಂತ ಅನಿಸ್ತಾ ಇರುತ್ತೆ. ಸಾಂಬಾರು ಪೌಡ್ರನ್ನು ಮಾಡಬೇಕಾದ್ರೆ ಆಲ್ಮೋಸ್ಟ್ ಒಂದು 3 ಡೇಸ್ ಆದರೂ ಟೈಮನ್ನು ತಗೊಳುತ್ತೆ. ಯಾಕಂತ ಹೇಳಿದ್ರೆ ವರ್ಷ ಪೂರ್ತಿ ಇಟ್ಕೊಳ್ತೀವಲ್ವ, ಹಾಗಾಗಿ ಏನು ಮಾಡ್ತಕ್ಕಂಥದ್ದು, ಚೆನ್ನಾಗಿ ಬಿಸಿಲಲ್ಲಿ 1-2 ದಿನ ಎಲ್ಲ ಈ ಮೆಣಸಿ ಹಣ್ಣು ಬರುತ್ತಲ್ವ, ಇದನ್ನು ಮತ್ತು ಧನಿಯಾ ಇದೆಲ್ಲವನ್ನು ಸಹ ಚೆನ್ನಾಗಿ ಒಣಗಿಸ್ಬೇಕಿರುತ್ತೆ. ಹಾಗಾಗಿ 1-2 ಡೇಸ್ ಅಷ್ಟು ಚೆನ್ನಾಗಿ ಒಣಗಿಸಿರ್ತೀವಿ. ಮತ್ತು ಅದಾದಮೇಲೆ ಒಂದು 3ನೇ ದಿನಕ್ಕೆ ಏನು ಮಾಡ್ತಕ್ಕಂಥದ್ದು, ಅದೆಲ್ಲವನ್ನು ಸಹ ಹುರಿದ್ಬಿಟ್ಟು ಪೌಡ್ರ್ ಮಾಡಿಸ್ಕೊಳ್ತಕ್ಕಂಥದ್ದು. ನಾವು ಯಾವ ರೀತಿಯಾಗಿ ಸಾಂಬಾರು ಪೌಡ್ರನ್ನು ಮಾಡಬೇಕಾದ್ರೆ ಯಾವ ಮಸಾಲೆಗಳನ್ನು ಎಷ್ಟು ಅಳತೆಯಲ್ಲಿ ನಾವು ಹಾಕ್ಕೊಳ್ತೀವಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಒಟ್ಟಾರೆಯಾಗಿ ನಾನಿಲ್ಲಿ 1.5 kg ಮೆಣಸಿ ಹಣ್ಣಿಗೆ ನಾನು ಸಾಂಬಾರು ಪೌಡ್ರನ್ನು ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ಗುಂಟೂರು ಮೆಣಸಿ ಹಣ್ಣು ಬಂದುಬಿಟ್ಟು 1.5 kg ಕೊಡ್ತಾರೆ. ಬಟ್ ಆ ಕಡೆ ನಾನು ಬ್ಯಾಡಗಿಯನ್ನು ಒಂದು 150 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಹಾಗೆ ಖಾರ ಮೆಣಸಿ ಹಣ್ಣು ಅಂತ ಹೇಳ್ಬಿಟ್ಟು ಸಹ ಕೊಡ್ತಾರೆ, ಅದನ್ನು ಸಹ ಒಂದು 150 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕಿರುತ್ತಲ್ವ ಖಾರ, 1 ಇಯರ್ ತನಕ ಇಟ್ಕೊಂಡಿರ್ತೀವಲ್ವ, ಹಾಗಾಗಿ ಖಾರ ಡಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟು ಕೊಡ್ತಾರೆ. ಮತ್ತು ಧನಿಯಾವನ್ನು ಒಂದು 3 kg ಅಂದರೆ 1.5 kg ಮೆಣಸಿ ಹಣ್ಣನ್ನು ತಗೊಂಡ್ರೆ ಅದರ 2ರಷ್ಟು ಭಾಗದಷ್ಟು ಧನಿಯಾವನ್ನು ಕೊಡ್ತಾರೆ. 2 ದಿನ ಅದನ್ನು ಚೆನ್ನಾಗಿ ಒಣಗಿಸಿದ್ದಾಯಿತು. ಇವತ್ತು ಪೌಡರ್ ಮಾಡೋಣ ಅಂತ ಹೇಳ್ಬಿಟ್ಟು ರೋಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಫಸ್ಟೇ ಅಮ್ಮ ಮೆಣಸಿ ಹಣ್ಣನ್ನೇ ಹುರ್ಕೊಳ್ತಾ ಇದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿ ಫಸ್ಟೇ ಇಟ್ಕೊಂಡಿದ್ವಿ. ಅದರಲ್ಲಿ ಇರ್ತಕ್ಕಂಥ ಇದಿರುತ್ತಲ್ವ, ಹಿಂದೆಗಡೆ ತೊಟ್ಟು ಅಂತ ಹೇಳ್ತೀವಲ್ವ, ಅದನ್ನೆಲ್ಲನೂ ಸಹ ಏನು ಮಾಡಿದ್ದೀವಿ, ಬಿಚ್ಚಿ ಕ್ಲೀನ್ ಮಾಡಿ ಒಣಗಿಸಿ ಇಟ್ಕೊಂಡಿರ್ತಕ್ಕಂಥದ್ದು ಧನಿಯಾ ಎಲ್ಲ. ಇವಾಗ ಅಮ್ಮ ಸರಿ ಫಸ್ಟೇ ನಾವೇನಾದರೂ ಮನೆ ಒಳಗಡೆ ಉರಿತೀವಿ ಅಂತ ಹೇಳಿದ್ರೆ
ಫಸ್ಟೇ ಮೆಣಸಿ ಹಣ್ಣನ್ನು ಉರಿಬಾರ್ದು, ಯಾಕಂದರೆ ತುಂಬ ಘಾಟ ಆಗಿಬಿಡುತ್ತಲ್ವ. ಹಾಗಾಗಿ ಪೂರ್ತಿ ಮಾಡೋ ತನಕ ತುಂಬ ಹಿಂಸೆ ಅಂತ ಅನಿಸ್ಬಿಡುತ್ತೆ. ಕೊನೆಯದಾಗಿ ಹುರ್ಕೋಬೇಕು. ಸಾಮಾನ್ಯವಾಗಿ ಖಾರದ ಪುಡಿಯನ್ನು ಮಾಡಬೇಕಾದ್ರೆ ಸ್ವಲ್ಪ ಓಪನ್ ಪ್ಲೇಸೇ ಇರಬೇಕು, ಇಲ್ಲಾಂದರೆ ತುಂಬ ಹಿಂಸೆ ಅನಿಸುತ್ತೆ. ಮತ್ತು ಹೇಗೂ ಬಿಸಿಲಿತ್ತಲ್ವ, ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು, ಹುರಿದು ಮತ್ತೆ ಬಿಸಿಲಿಗೆ ಹಾಕ್ತಾಯಿದ್ರು. ತುಂಬ ಚೆನ್ನಾಗಿ ಒಣಗಿದ್ರೆ ಖಾರದ ಪುಡಿನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಗರಿ ಆದರೆ ಪೌಡ್ರು ನೀಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಈ ರೀತಿಯಾಗಿ ಮಾಡ್ಕೊಳ್ತಾರೆ. ಇದನ್ನು ಅಷ್ಟೇ ಬ್ಯಾಡಗಿ ಮೆಣಸನ್ನು ಮತ್ತು ಖಾರದ ಮೆಣಸು ಇತ್ತಲ್ವ, ಎರಡನ್ನೂ ಸಹ ಬೇರೆ ಬೇರೆನೇ ಹುರ್ಕೊಳ್ತಾ ಇದ್ದಾರೆ, ಒಟ್ಟಿಗೆ ಸೇರಿಸ್ಕೊಂಡಿಲ್ಲ. ಮತ್ತು ಉರಿಬೇಕಾದ್ರೆ ನಾವು ಮೆಣಸಿ ಹಣ್ಣನ್ನು ತುಂಬ್ಕೊಂಡು ಬರ್ತೀವಲ್ವ, ಅವಾಗ ಬೀಜ ಇರುತ್ತಲ್ವ, ಅದನ್ನೆಲ್ಲ ಜಾಸ್ತಿ ಹಾಕೊಳ್ಳೋ ಅಂಥದ್ದು ಬೇಡ, ಜಾಸ್ತಿ ಘಾಟ ಆಗ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಎರಡನ್ನೂ ಸಹ ಬೇರೆ ಬೇರೆ ಹುರ್ಕೊಳ್ತಾ ಇದ್ದಾರೆ. ಮತ್ತು ಕೆಲವರು ಘಾಟ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಯಿಲೆಲ್ಲ ಹಾಕ್ಕೊಂಡು ಹುರ್ಕೊಳ್ತಾರೆ. ಆ ಥರ ಏನಾದರೂ ಹಾಕಿ ಹುರ್ಕೊಂಡ್ರೆ ಜಾಸ್ತಿ ದಿನ ಅದನ್ನು ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಬೇಗ ಖಾರದ ಪುಡಿ ಏನಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಹಾಗಾಗಿ ಡ್ರೈ ರೋಸ್ಟನ್ನೇ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಸ್ವಲ್ಪನೇ ಕೆಲವರು ಒಂದು ಸ್ವಲ್ಪ ದಿನಕ್ಕಷ್ಟೇ ಮಾಡ್ಕೊಳ್ತಿರ್ತಾರೆ. ಆ ಥರ ಎಲ್ಲ ಮಾಡಿಕೊಂಡ್ರೆ ಓಕೆ, ಅದಕ್ಕೆ ಸ್ವಲ್ಪ ಘಾಟ ಆಗುತ್ತೆ, ಉರಿಯೋದಕ್ಕಾಗಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಹುರ್ಕೊಂಡ್ರೆ ಓಕೆ. ಬಟ್ ತುಂಬ ದಿನಗಳ ತನಕ ನಾವೆಲ್ಲ ಫಸ್ಟೆಲ್ಲ ಒಂದು 6 ಮಂತ್ಗೆ ಒಂದು ಹಾಫ್ kg ಅಷ್ಟು ಮಾಡಿ ಇಟ್ಕೊಳ್ತಾ ಇದ್ವಿ. ಬಟ್ ನಮಗೆ ಎಮರ್ಜೆನ್ಸಿಗೆ ಖಾರದ ಪೌಡ್ರು, ಸಾಂಬಾರು ಪೌಡ್ರು ಬೇಕಿರುತ್ತೆ. ಆದರೆ ಮಳೆ ಇರ್ತಕ್ಕಂಥದ್ದು, ಚಳಿ ಇರ್ತಕ್ಕಂಥದ್ದು, ಪೌಡ್ರು ಸರಿಯಾಗಿ ಆಗದೆ ಇರ್ತಕ್ಕಂಥದ್ದು, ಆ ಥರ ಎಲ್ಲ ಸಿಚುವೇಶನ್ಗಳು ಶುರುವಾಯಿತು. ಹಾಗಾಗಿ ಏನು ಮಾಡಿದ್ವಿ, ಏನು ಬೇಡ, 1 ಇಯರ್ಗೆ 1 ಟೈಮೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಡ್ವಿ. ಹಾಗಾಗಿ ಇಯರ್ಗೆ 1 ಟೈಮ್ ಮಾಡ್ಕೊಳ್ತೀವಿ. ಇಲ್ಲಿ ನಾನು 1.5 kg ಅಷ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, 1 kg ಅಷ್ಟು ಪೌಡರನ್ನು ನಾನು ಯೂಸ್ ಮಾಡ್ಕೊಳ್ತೀನಿ, ಇನ್ನೊಂದು ಹಾಫ್ kg ಅಷ್ಟು ಅಮ್ಮ ಮಾಡ್ಕೊಳ್ತಾರೆ. ಸೊ ಇಬ್ಬರು ಸೇರಿ ಏನು ಮಾಡ್ತೀವಿ, ಒಟ್ಟಿಗೆ ಪೌಡ್ರನ್ನ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಇವಾಗ ಧನಿಯವನ್ನು ಸಹ ಹುರ್ಕೊಂಡಿದ್ದು ಆಯಿತು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಉರಿಯೋಂಥ ಸಂದರ್ಭದಲ್ಲಿ ಜಾಸ್ತಿ ಉರಿಯನ್ನು ಹಾಕ್ಕೊಂಡು ಫಾಸ್ಟಾಗೆಲ್ಲ ಸೀದಿಸ್ತಕ್ಕಂಥದ್ದು ಆ ಥರದ್ದೆಲ್ಲ ಮಾಡಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪನೇ ಹುರ್ಕೊಳ್ತಾ ಹೋಗಬೇಕು. ಇಲ್ಲಿ ಒಂದು ಹಾಫ್ kg ಅಷ್ಟೇ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಂಡಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಒಂದು 3 hours ಆದರೂ ತಗೊಳುತ್ತೆ ಇದಿಷ್ಟನ್ನು ಮಾಡುವಷ್ಟರಲ್ಲಿ, ಯಾಕಂದರೆ ಅದನ್ನೆಲ್ಲ ನಿಧಾನಕ್ಕೆ ಹುರಿಬೇಕಿರುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಮಾಡ್ಕೋಬೇಕು. ಸೀದಿಸ್ತಕ್ಕಂಥದ್ದು, ಬೇಗ ಉರಿತಕ್ಕಂಥದ್ದು ಆ ಥರ ಎಲ್ಲ ಮಾಡಿದ್ರೆ ಪೌಡ್ರ್ ರುಚಿನೂ ಸಹ ಬರೋದಿಲ್ಲ, ಸಾಂಬಾರು ಅಷ್ಟೊಂದು ಟೇಸ್ಟ್ ಆಗಲ್ಲ. ಮತ್ತು ಇಷ್ಟೆಲ್ಲ ಖರ್ಚು ಮಾಡಿಬಿಟ್ರೆ 1 ಇಯರ್ಗೆ ಅಂತ ಮಾಡಿಬಿಟ್ಟು ಪೂರ್ತಿ ಇಯರೆಲ್ಲ ಚೆನ್ನಾಗಿಲ್ಲ ಅನ್ನೋ ಥರನೇ ಆಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಅದನ್ನೆಲ್ಲನೂ ಹುರ್ಕೋಬೇಕಾಗುತ್ತೆ. ಇನ್ನು ಕಾಳುಗಳೆಲ್ಲ ಉರಿಯೋದಿತ್ತಲ್ವ, ಸೊ ಹಾಗಾಗಿ ಬಿಸಿಲಲ್ಲಿ ಇನ್ನು ಸ್ವಲ್ಪ ರೋಸ್ಟ್ ಆದಂಗೆ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಬಿಸಿನೇ ಇತ್ತು, ಬಿಸಿನೇ ಆಗ್ತಾ ಇದ್ದೆ. ಸ್ವಲ್ಪ ಅದೆಲ್ಲ ತಣ್ಣಗಾದಂಗೂ ಆಗುತ್ತೆ. ಮತ್ತು ಈ ಒಂದು ಬಿಸಿಲಿನ ಆವಕ್ಕೆ ಸ್ವಲ್ಪ ಚೆನ್ನಾಗಿ ಏನಾಗುತ್ತದು ಖಾರದ ಪುಡಿಯನ್ನು ಮಾಡ್ತೀವಲ್ವ, ಅವಾಗ ಚೆನ್ನಾಗಿ ಪೌಡ್ರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಸಹ ನಾನು ಒಣಗೋಕೆ ಹಾಕಿದ್ದೆ. ನೋಡಿ ಇಷ್ಟು ಹುರಿದಿದ್ದಾರೆ. ಸ್ವಲ್ಪ ಕಪ್ಪಿಗೆ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಒಂದು ಟೈಮಲ್ಲಿ ಅದೆಲ್ಲವನ್ನು ತೆಗೆದ್ರೆ ಆಯಿತು. ಇದು ಅಷ್ಟೇ, ಕೊತ್ತಂಬರಿ ಬೀಜನೂ ಅಷ್ಟೇ ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರುತ್ತಲ್ಲ, ಆ ಥರ ಹುರ್ಕೊಂಡ್ರೆ ಆಯಿತು. ಇಲ್ಲಿ ಬಂದುಬಿಟ್ಟು ನೆಕ್ಸ್ಟು ನಾನು ಈ ಕರ್ಬೇವಿನ ಸೊಪ್ಪನ್ನು ಉರಿಯೋದಕ್ಕೆ ಹಾಕೊಂಡಿದ್ದೀವಿ. ಇಲ್ಲಿ ಒಂದು 3 ಹಿಡಿಯಷ್ಟು ಸೊಪ್ಪನ್ನು ತಗೊಂಡಿರ್ತಕ್ಕಂಥದ್ದು. ಈಗ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ, 1 ಹಿಡಿ ಅಂದರೆ ಇಷ್ಟು, ಈ ರೀತಿಯಾಗಿ ಒಂದು 3 ಮುಷ್ಟಿಯಷ್ಟು ಇಲ್ಲಿ ಸೊಪ್ಪನ್ನು ಹಾಕೊಂಡಿರ್ತಕ್ಕಂಥದ್ದು. ಅರ್ಧ kgಗೆ 1 ಮುಷ್ಟಿಯಷ್ಟು ಸೊಪ್ಪು ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾವು ಹಸಿ ಕಡಲೆಕಾಳನ್ನು ತಗೊಂಡಿದ್ದೀವಿ. ಹಸಿ ಕಡಲೆಕಾಳು ಅಷ್ಟೇ ಇಲ್ಲಿ 3/4 kg ಇದೆ. ಹಾಫ್ kg ಮೆಣಸಿ ಹಣ್ಣನ್ನು ತಗೊಂಡ್ರೆ 1/4 kg ಅಷ್ಟು ಹಸಿ ಕಡಲೆಯನ್ನು ಹಾಕೊಳ್ತಾರೆ. ಇಲ್ಲಿ ನಾವು 1.5 kg ತಗೊಂಡಿರೋದ್ರಿಂದ 3/4 kg ಅಷ್ಟು ಹಸಿ ಕಡಲೆಯನ್ನು ಹಾಕೊಂಡಿದ್ದಾರೆ. ಈ ರೀತಿ ತುಂಬ ರೋಸ್ಟ್ ಆಗಿ ಈ ರೀತಿ ಅದ್ರ ಮೇಲಿರ್ತಕ್ಕಂಥ ಸಿಪ್ಪೆ ಎಲ್ಲ ತೆರ್ಕೊಳ್ಳೋದಕ್ಕೆ ಶುರು ಆಗುತ್ತೆ, ಆವಾಗ ಅದನ್ನು ಸಹ ಹಾಕೊಳ್ತಕ್ಕಂಥದ್ದು. ಇಲ್ಲಿ ಬಂದ್ಬಿಟ್ಟು 150 ಗ್ರಾಮ್ ಅಷ್ಟು ಮೆಣಸನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಅರ್ಧ kgಗೆ ಒಂದು 15 ಅಷ್ಟು ಹಾಕೊಳ್ತಾರೆ. ಅದಾದ ನಂತರ 1/4 kg ಅಷ್ಟು ಜೀರಿಗೆಯನ್ನು ಹುರ್ಕೊಳ್ತಾ ಇದ್ದಾರೆ. ಎಲ್ಲನೂ ಅಷ್ಟೇ, ನಾವು ಉರಿತಾ ಇರುವಾಗ ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರುತ್ತೆ. ಆ ಥರ ಸ್ಮೆಲ್ ಬಂದಾಗ ತೆಗೆದ್ರೆ ಆಯಿತು. ಮತ್ತು ಸ್ವಲ್ಪ ನಿಧಾನಕ್ಕೆ ಹುರ್ಕೋಬೇಕು. ಮತ್ತು ಸಾಸಿವೆನೂ ಅಷ್ಟೇ 150 ಗ್ರಾಮ್ ಅಷ್ಟು ಸಾಸಿವೆನ ತಗೊಂಡು ಹುರ್ಕೊಂಡಿದ್ದಾರೆ. ನೆಕ್ಸ್ಟು 3/4 kg ಅಷ್ಟು ಸಾಂಬಾರು ಬೇಳೆಯನ್ನು ತಗೊಂಡಿದ್ದಾರೆ. ಸಾಂಬಾರು ಬೇಳೆಯನ್ನು ಅಷ್ಟೇ ಸ್ವಲ್ಪ ಕೆಂಪಗೆ ಹೊಂಬಣ್ಣಕ್ಕೆ ಬರುವಷ್ಟರಲ್ಲಿ ಹುರ್ಕೊಂಡ್ರೆ ಆಯಿತು. ಎಲ್ಲ ವಸ್ತುಗಳನ್ನು ಅಷ್ಟೇ 3/4 kg ಅಷ್ಟು ಕಾಳುಗಳನ್ನೆಲ್ಲ 3/4 kg ಅಷ್ಟು ಹಾಕ್ಕೊಂಡಿರ್ತಕ್ಕಂಥದ್ದು. ಇದಾದಮೇಲೆ ನೆಕ್ಸ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಅಕ್ಕಿಯೂ ಅಷ್ಟೇ 3/4 kg ಅಷ್ಟು ಅಕ್ಕಿಯನ್ನು ಹುರ್ಕೊಳ್ತಿರ್ತಕ್ಕಂಥದ್ದು.
ನಾವಿಲ್ಲಿ ರೇಷನ್ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀವಿ, ಯಾವ್ದು ಬೇಕಿರುತ್ತೋ ಅದನ್ನು ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಇವಾಗ 3/4 kg ಹೆಸರು ಬೇಳೆಯನ್ನು ಸೇರಿಸ್ಕೊಳ್ತಿರ್ತಕ್ಕಂಥದ್ದು. ಹೆಸರು ಬೇಳೆ ಬೇಕಂದ್ರೂ ಸೇರಿಸ್ಕೋಬೋದು ಅಥವಾ ಹೆಸರು ಕಾಳು ಬೇಕಂದ್ರೂ ಸೇರಿಸ್ಕೋಬೋದು. ಕಡಲೆಬೇಳೆನೂ ಅಷ್ಟೇ, ಕಡಲೆಬೇಳೆ ಬೇಕಂದ್ರೂ ಹಾಕೋಬೋದು ಅಥವಾ ಹಸಿ ಕಡಲೆ ಬೇಕಂದ್ರೂ ಹಾಕೋಬೋದು. ಇವಾಗ ಕೊನೆಯದಾಗಿ ಅರಿಶಿಣದ, ನಮ್ಮ ಕಡೆ ಅರಿಶಿಣದ ಕೊನೆ ಅಂತ ಹೇಳ್ತೀವಿ, ಅರಿಶಿಣದ ಕೊಂಬು ಅಂತ ಹೇಳ್ತೀವಿ, ಯಾವ್ಯಾವ ಕಡೆ ಏನೇನು ಹೇಳ್ತಾರೋ ಗೊತ್ತಿಲ್ಲ. ಅರಿಶಿಣವನ್ನು ಯಾವಾಗ ಉರಿಯೋದಕ್ಕೆ ಶುರು ಮಾಡ್ತೀವೋ ಕೊನೆಯದಾಗಿ ಅಂತೇಳಿ ಅದನ್ನು ಬಿಸಿ ಇರುವಾಗಲೇ ಈ ಥರ ಸ್ವಲ್ಪ ನುಣ್ಣಗೆ ಕುಟ್ಕೊಂಡು ರೆಡಿ ಮಾಡ್ಕೋಬೇಕು. ಯಾಕಂದರೆ ಬಿಸಿ ಎಲ್ಲ ಆರೋದ್ಮೇಲೆ ಸರಿಯಾಗಿ ಅದು ಪೌಡ್ರ್ ಆಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಮಿಲ್ಗೆ ತಗೊಂಡೋಗಿ ಮಿಷಿನ್ಗೆ ಕೊಡ್ತೀವಲ್ವ, ಆವಾಗ ಸರಿಯಾಗಿ ಅದೇನಾಗಲ್ಲ, ಪೌಡ್ರ್ ಆಗಲ್ಲ. ಹಾಗಾಗಿ ಏನು ಮಾಡ್ತೀವಿ, ಬಿಸಿ ಇರಬೇಕಾದ್ರೇ ಅದನ್ನೆಲ್ಲವನ್ನು ಸಹ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇಲ್ಲೇ ಸ್ವಲ್ಪ ಚೆನ್ನಾಗಿ ಕುಟ್ಕೊಳ್ತಕ್ಕಂಥದ್ದು. ಮತ್ತು ನನ್ನ ಮಗ ಮಧ್ಯೆ ಇಲ್ಲಿ ಬರ್ತಾನೆ ಇದ್ದ. ಖಾರದ ಪುಡಿ ಮಾಡೋಂಥ ಸಂದರ್ಭದಲ್ಲಿ ಮಕ್ಕಳು ಬರ್ತಾ ಇರ್ತಾರಲ್ವ, ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಚೆನ್ನಾಗಿ ಸ್ನಾನವನ್ನು ಮಾಡಿಸ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೂ ಸಹ ಎಲ್ಲ ಉರಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ತುಂಬ ಚಿಕ್ಕ ಮಕ್ಕಳಾದರೆ ಖಾರದ ಪುಡಿಯನ್ನೇ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲವನ್ನು ಸೇರಿಸ್ಕೊಂಡು ಇವಾಗ ಏನೇನು ಹುರಿದಿದ್ವಿ ಎಲ್ಲವನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಒನ್ ಟೈಮು ಇದರಲ್ಲಿ ಒನಕೆಯಿಂದ ಕುಟ್ಕೊಳ್ತಾರೆ, ಅಲ್ಲಿ ನೀಟಾಗಿ ಪೌಡ್ರ್ ಆಗುತ್ತೆ ಅಂತೇಳಿ. ಸೊ ಇವಾಗ ಹೋಗಿ ಪೌಡ್ರನ್ನು ಸಹ ಮಾಡಿಸ್ಕೊಂಡು ಬಂದಿದ್ದಾರೆ. ಮನೆಯೆಲ್ಲ ಅಂತ ಆಹಾಹಾ, ಈ ಖಾರದ ಪುಡಿ ಮಾಡಿದರೆ ಗೊತ್ತೇ ಇರುತ್ತಲ್ವ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಅಂತೇಳಿ. ಇವಾಗ ಸ್ವಲ್ಪ ಹೊತ್ತು ಅದೆಲ್ಲ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಇಲ್ಲೇ ನೆಲವನ್ನು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೇ ಒಣಗಾಕಿದ್ದೀವಿ. ಕೊನೆಯದಾಗಿ ಏನಾಗ್ತೀವಿ ಅಂತ ಹೇಳಿದ್ರೆ ಇಲ್ಲಿ 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ, ಹಾಗೆಯೇ 1 ಮುಷ್ಟಿಯಷ್ಟು ಇಲ್ಲಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಎರಡನ್ನೂ ಸಹ ಚೆನ್ನಾಗಿ ಜಜ್ಜಿಬಿಟ್ಟು ಸೇರಿಸ್ತಾ ಇರ್ತಕ್ಕಂಥದ್ದು. ಹಾಗೆ 2 ಮುಷ್ಟಿಯಷ್ಟು ಉಪ್ಪು, ಕೊನೆಯದಾಗಿ ಸ್ವಲ್ಪ ಹಿಂಗನ್ನು ಸ್ಪ್ರೆಡ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಉಪ್ಪು ಇದನ್ನೆಲ್ಲ ಹಾಕೋದ್ರಿಂದ 1 ವರ್ಷದ ತನಕ ಇಟ್ಟರೂ ಸಹ ಏನಾಗ್ತದೆ, ಅದು ಹಾಳಾಗೋದಿಲ್ಲ. ಮತ್ತು ಈ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಿಂಗು ಎಲ್ಲ ಹಾಕ್ತೀವಲ್ವ, ಅದರ ಫ್ಲೇವರ್ ಎಲ್ಲ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ವರ್ಷದ ತನಕನೂ ತುಂಬ ಫ್ರೆಶ್ ಆಗಿರೋ ಥರನೇ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ, ಅದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ಆಯಿತು. ಈ ಸಿರಾಮಿಕ್ ಇರುತ್ತಲ್ವ ಅದಕ್ಕೆ ಹಾಕೋಬೋದು, ಇಲ್ಲ ಅಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ ಡಬ್ಬಗಳಿಗೆ ಹಾಕೋಬೋದು. ಪ್ಲಾಸ್ಟಿಕ್ಕೇ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ಎಲ್ಲವನ್ನು ಸಹ ಸೇರಿಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು. ಕೊನೆಯದಾಗಿ ನಂಜನಗೂಡಿಗೆ ಹೋಗಿದ್ವಲ್ವ, ಅಲ್ಲಿ ಕಡಲೆಪುರಿಯನ್ನು ತಗೊಂಡು ಬಂದಿದ್ವಿ. ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಬೇಕಂತ ಅನಿಸ್ತಲ್ಲ, ಹಾಗಾಗಿ ಅದಕ್ಕೆ ಜಸ್ಟ್ ಒಂದು ಈರುಳ್ಳಿಯನ್ನು ಹಾಕ್ಬಿಟ್ಟು ಜಾಸ್ತಿ ಕಾಯಿ ತುರಿಯನ್ನು ತುರಿದು ಹಾಕ್ಬಿಟ್ರೆ ಈ ಥರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಯಾವಾಗಲೂ ಇದೇ ಥರನೇ ಮಾಡ್ತಾಯಿದ್ರು. ನಾವೆಲ್ಲ ಇತ್ತೀಚೆಗೆ ಈ ಸೌತೆಕಾಯಿ ಅದೆಲ್ಲ ಹಾಕ್ಕೊಂಡು ಏನು ಮಾಡ್ಕೊಳ್ತೀವಿ, ಚುರುಮುರಿಯನ್ನು ಮಾಡ್ಕೊಳ್ತೀವಲ್ವ, ಅದಕ್ಕಿಂತನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಖಾರ ಎಲ್ಲ ಹಾಕಿದ್ರೆ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗಲ್ಲಲ್ವ. ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟವಾಗಿ ಅದೊಂಥರ ಸ್ವೀಟಾಗಿ ಚೆನ್ನಾಗಂತ ಅನಿಸ್ತಾ ಇರುತ್ತೆ. ಹಾಗಾಗಿ ತುಂಬ ಖುಷಿಪಟ್ಟು ತಿಂತಾರೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಯಾರೆಲ್ಲ ಕೊನೆ ತನಕ ನೋಡಿದ್ರಿ, ಥ್ಯಾಂಕ್ ಯು.